ಹಾಯ್ ಆಲ್. ಇವಾಗ ಅಣಬೆ ಸೀಸನ್ ನಡೀತಾ ಇದೆ ಅಲ್ವಾ. ಇದು ನಮ್ಮದೇ ತೋಟದಲ್ಲಿ ಸಿಕ್ಕಿದ್ದು ಅಣಬೆ. ಸೊ ಹಂಗಾಗಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಪೇಪರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹುತ್ತದ ಮೇಲೆ ಸಿಕ್ಕಿದ್ದಂತೆ ತುಂಬ ಮಣ್ಣೆಲ್ಲ ಇತ್ತು, ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ಸಾಕಾಯಿತು. ಆ್ಯಂಡ್ ಫೈನಲಿ ಕ್ಲೀನ್ ಮಾಡಿಕೊಂಡೆ ನಾನೇ. ಹಬ್ಬಿ ಕೂಡ ಇರಲಿಲ್ಲ ಕ್ಲೀನ್ ಮಾಡ್ಕೊಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಲೀನ್ ಆದಮೇಲೆ. ನಾನಿವಾಗ ಸ್ವಲ್ಪ ಬಿರಿಯಾನಿಗೆ ಹಾಕ್ಕೊಳ್ತೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ. ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ಅಚ್ಚ ಖಾರದ ಪುಡಿ, ಅಣಬೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಮಸಾಲೆಗೆ ಅಂತ ಹೇಳಿ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೆ ಟೇಸ್ಟ್ ವೈಸ್ ಏನಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದ್ರಿಂದ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವಾಗಲೂ ಪಾಲಕ್ ಸೊಪ್ಪನ್ನ ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೆ. ಟೈಮ್ ಇಲ್ಲದೇ ಇರೋದ್ರಿಂದ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಬ್ರೌನಿಷ್ ಆದಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ತೋಟದಲ್ಲಂತೂ ಅಣಬೆ ತುಂಬ ಚೆನ್ನಾಗಿ ಸಿಗುತ್ತೆ ಈ ಸೀಸನಲ್ಲಂತೂ. ಎಲ್ರಿಗೂ ಆಲ್ಮೋಸ್ಟ್ ಅಣಬೆ ಅಂದರೆ ತುಂಬ ಇಷ್ಟ ಇರುತ್ತೆ. ಮೊದಲೆಲ್ಲ ಸ್ವಲ್ಪ ಜನ ತಿಂತಾ ಇರಲಿಲ್ಲ, ಬಟ್ ಇವಾಗ ಹಂಗೇನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ ಇವಾಗ. ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೇರಿಸೋದು ಬೇಡ, ಅದೇ ನೀರು ಬಿಟ್ಟು ಚೆನ್ನಾಗಿ ಅದೇ ನೀರು ಬಿಟ್ಟಿರೋದ್ರಲ್ಲೇ ಅದು ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ನೀರೆಲ್ಲ ಹಾಕಿದ್ರೆ ಡ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಓಪನ್ ಮಾಡಿದೆ. ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ, ಮಸಾಲೆ ಎಲ್ಲ ಡ್ರೈ ಆಗಿ. ಈ ಟೈಮ್ಗೆ ನಾನಿಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿನ. ನಾನೇನು ಬಾಸುಮತಿ, ನಾನು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಮಾಡಿದ್ರು ಕೂಡ ಬಾಸುಮತಿ ಅಕ್ಕಿ ಅಂತೆಲ್ಲ ಏನೂ ಯೂಸ್ ಮಾಡಲ್ಲ. ನಾವು ಬೆಳೆದಿರೋ ಅಕ್ಕಿ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ ಇದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಕಡೆ ನಾನಿಲ್ಲಿ ಪೇಪರ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿ, ಒಂದೇ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರ ಸಾಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ನಾನು ಯೂಸ್ ಮಾಡಲ್ಲ. ಮಾಡಿದ್ರೆ ಸೋಯಾ ಸಾಸ್ ಯೂಸ್ ಮಾಡ್ತಾಯಿದ್ದೆ, ಅದು ಖಾಲಿ ಆಗಿದೆ. ಸೊ ಇದು ಚೆನ್ನಾಗಿ ಡ್ರೈ ಆಗಿದ್ದಾದಮೇಲೆ ಇದಕ್ಕೆ ಅಣಬೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ ಚಿಕ್ಕದಾಯಿತು, ಸೊ ಹಂಗಾಗಿ ಇವಾಗ ನಾನು ಇದನ್ನು ಬೇರೆ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಹಾಕಿ ಒಂದು ಸಲ ತಿರುಗಿಸ್ಕೊಂಡು ಮುಚ್ಚಿಟ್ಕೊಳ್ಳೋಣ. ಇದು ಕೂಡ ನೀರು ಚೆನ್ನಾಗಿ ಬಿಟ್ಕೊಂಡು ಅದೇ ನೀರಲ್ಲೇ ಬಾಯ್ಲ್ಡ್ ಆಗಬೇಕು. ನೋಡಿ ಇವಾಗ ನೀರು ಬಿಟ್ಟಿದೆ. ಅದು ಲಿಡ್ ಓಪನ್ ಮಾಡಿದ್ರೆ ನೀರೆಲ್ಲ ಡ್ರೈ ಆಗುತ್ತೆ. ಚೆನ್ನಾಗಿ ಡ್ರೈ ಆದಮೇಲೆ ನಾವು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಆ್ಯಂಡ್ ಮಶ್ರೂಮ್ ಕೂಡ ಬೆಂದಿರಲ್ಲ. ಕಲರ್ ಚೇಂಜ್ ಆಗಿದೆ ನೋಡಿ, ಇವಾಗ ಬೆಂದಿದೆ ಇದು. ಇದಕ್ಕೆ ನಾನಿವಾಗ ಪೌಡ್ರ್ ಮಾಡ್ಕೊಂಡಿರೋ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿ ಮಾಡಬೇಕಾದ್ರೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೆ. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ನೋಡ್ತಾ ಇರ್ಬೋದು, ಬೆಂದಿದೆ ಇವಾಗ. ಇದು ಎಣ್ಣೆ ಬಿಟ್ಟಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಪೇಪರ್ ಫ್ರೈ ರೆಡಿ ಆಯಿತು. ಆ್ಯಂಡ್ ಇನ್ನೊಂದು ಕಡೆ ಲಿಡ್ ಓಪನ್ ಮಾಡಿದೆ, ನಾನು ಬಿರಿಯಾನಿ ಮಾಡಿದ್ದು, ಅದು ಕೂಡ ಚೆನ್ನಾಗಿ ಬಂದಿದೆ. ನನಗೆ ಬಿರಿಯಾನಿಗಿಂತ ಪೇಪರ್ ಫ್ರೈ ತುಂಬ ಇಷ್ಟ ಆಯಿತು. ಚಿಕನ್ ಮಟನ್ ಪೇಪರ್ ಫ್ರೈಗಿಂತ ಇದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಬ್ಬಿ ಕೂಡ ಅದನ್ನೇ ಹೇಳ್ತಾಯಿದ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.